ಧಾರವಾಡದಲ್ಲಿ ಸಂವಿಧಾನ ದಿನಾಚರಣೆ ಆಚರಿಸಿದ ದಲಿತ ವಿವಿಧ ಸಂಘಟನೆಗಳ ಮುಖಂಡರು ಸಂವಿಧಾನ ಕುರಿತು ಏನು ಮಾತನಾಡಿದರು? ನಮಸ್ಕಾರ ವೀಕ್ಷಕರೇ, ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಉದಯ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು. ದಲಿತ ವಿವಿಧ ಮುಖಂಡರು ಸಂಘಟನೆಗಳು ಮೊದಲು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಂತರ ಮಾತನಾಡಿದ ದಲಿತ ಮುಖಂಡ ಮಂಜುನಾಥ್ ಶೆರೆವಾಡ್ ಅವರು, ರಾಜ್ಯದಲ್ಲಿ ರಾಷ್ಟ್ರದಲ್ಲಿರುವ ಎಲ್ಲ ದಲಿತ ಸಂಘಟನೆಗಳು ಒಗ್ಗೂಡಬೇಕಾಗಿದೆ. ದಲಿತ ಸಮುದಾಯಗಳಲ್ಲಿರುವ ಸಣ್ಣ ಪುಟ್ಟ ಪಂಗಡಗಳು ಮುಖಂಡರು ಒಗ್ಗಟ್ಟಾಗಿ ಹೋರಾಡಿದರೆ ಮಾತ್ರ ಶ್ರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಉಳಿಸಿ ಬೆಳೆಸುವಲ್ಲಿ ಸಫಲರಾಗುತ್ತೇವೆ ಎಂದರು. ಕಾರಣ, ಈ ದೇಶ ಮನುಸ್ಮೃತಿಗಳ ಹಾಗೂ ಬಂಡವಾಳಶಾಹಿಗಳ ಮತ್ತು ಸಂವಿಧಾನ ವಿರೋಧಿಗಳ ಕೈಯಲ್ಲಿ ನರಳಬಾರದೆಂದರೆ ಅಹಿಂದ ವರ್ಗದವರು, ಅಲ್ಪಸಂಖ್ಯಾತರು ನಾವೆಲ್ಲ ಒಟ್ಟಾಗಿ ಹೋರಾಡಿ ಶ್ರೀ ಬಾಬಾ ಸಾಹೇಬರ ಸಂವಿಧಾನವನ್ನು ಉಳಿಸುವ ಪಕ್ಷಗಳನ್ನು ಇನ್ನು ಮುಂದಾದರೂ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಅಧಿಕಾರಕ್ಕೆ ತಂದು ಪ್ರಜಾಪ್ರಭುತ್ವವನ್ನು ಬಲಪಡಿಸಬೇಕೆಂದು ಕರೆ ನೀಡಿದರು. ಸಂವಿಧಾನ ಭಾರತದಲ್ಲಿ ಬಂದಿದ್ದರಿಂದಲೇ ನಾವೆಲ್ಲರೂ ಬದುಕುತ್ತಿದ್ದೇವೆ. ಹಿರಿಯ ಪತ್ರಕರ್ತ ಬಸವರಾಜ ಆನೆಗುಂದಿ ಅವರು ಹೇಳಿದರು. ಇಂದು ಬಸವರಾಜ ಆನೆಗುಂದಿ ಅವರು ಮಾತನಾಡುತ್ತಾ, ಭಾರತ ದೇಶಕ್ಕೆ ಸಂವಿಧಾನ ಅತ್ಯಂತ ಶ್ರೇಷ್ಠ ಗ್ರಂಥವಾಗಿದ್ದು ಇದುವೇ ನಮಗೆ ರಾಮಾಯಣ ಮತ್ತು ಮಹಾಭಾರತ ಹಾಗೂ ಭಗವದ್ಗೀತೆಯಾಗಿದೆ ಎಂದು ಹಿರಿಯ ಪತ್ರಕರ್ತ ಆನೆಗುಂದಿ ಅವರು ಹೇಳಿದರು. ಹಿರಿಯ ನ್ಯಾಯವಾದಿಗಳು ಹಾಗೂ ದಲಿತ ಸಂಘಟನೆಗಳ ಮುಖಂಡರಾದ ಲಕ್ಷ್ಮಣ್ ದೊಡ್ಮನಿ ಅವರು ಮಾತನಾಡಿ, ಸಂವಿಧಾನವೇ ಪ್ರಜಾಪ್ರಭುತ್ವದ ಅಡಿಪಾಯವಾಗಿದ್ದು ಸಂವಿಧಾನ ವಿರೋಧಿಗಳು ಮನಸ್ಮೃತಿಗಳು ಮಾತ್ರ ಸಂವಿಧಾನವನ್ನು ಅಪ್ಪಿಕೊಳ್ಳದೆ ಮೇಲ್ನೋಟಕ್ಕೆ ಮಾತ್ರ ಪ್ರಜಾಪ್ರಭುತ್ವದ ಜಪ ತಪ ಮಾಡುತ್ತಿರುವುದು ವಿಷಾದನೀಯ, ಶೋಷನೀಯವಾಗಿದೆ ಎಂದರು. ಒಂದು ವೇಳೆ ಶ್ರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತದಲ್ಲಿ ಹುಟ್ಟಲಿಲ್ಲವಾಗಿದ್ದರೆ ಹಿಂದುಳಿದ ವರ್ಗಗಳ ಹಾಗೂ ಅಲ್ಪಸಂಖ್ಯಾತ ಸಮುದಾಯದ ಜನರು ಇವತ್ತು ಮನುಸ್ಮೃತಿವಾದಿಗಳ ಕಸ ಮುಸುರೆ ಹಾಗೂ ಪ್ರತಿದಿನವೂ ಮುಳ್ಳಿನ ಹಾಸಿಗೆಯ ಮೇಲೆ ಮಲಗುವ ಪ್ರಸಂಗ ಸರ್ವೇ ಸಾಮಾನ್ಯವಾಗಿರುತ್ತಿತ್ತು ಎಂದು ಹೇಳಿದರು. ದಲಿತ ಮುಖಂಡ ಹಾಗೂ ಸಾಮಾಜಿಕ ಹೋರಾಟಗಾರ ಲಕ್ಷ್ಮಣ್ ದೊಡ್ಮನಿ ಅವರು ಮಾತನಾಡಿ, ಒಂದು ವೇಳೆ ಸಂವಿಧಾನ ಅಸ್ತಿತ್ವಕ್ಕೆ ಬರದೇ ಹೋಗಿದ್ದರೆ ಭಾರತ ದೇಶದ ಹಿಂದುಳಿದ ವರ್ಗಗಳ ಜನರ ಜೀವನ ಭಯಾನಕ ಹಾಗೂ ದಯನೀಯವಾಗಿರುತ್ತಿತ್ತು ಎಂದು ಲಕ್ಷ್ಮಣ್ ದೊಡ್ಮನಿ ಅವರು ತಿಳಿಸಿದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಜಿಲ್ಲಾ ಸಮಿತಿ ಧಾರವಾಡ ವತಿಯಿಂದ RSS ವಿರುದ್ಧ ಜನಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಮಂಜುನಾಥ್ ಶೆರೆವಾಡ್ ತಿಳಿಸಿದರು. ಈ ಸಂಘದ ಸದಸ್ಯತ್ವ ಆಂದೋಲನ ಮತ್ತು ಸಮಾರೋಪ ಸಮಾವೇಶ ಕುರಿತು ಅಂಬೇಡ್ಕರ್ ವಾದ ದಸಂಸ ಜಿಲ್ಲಾ ಪ್ರಧಾನ ಸಂಚಾಲಕರಾದ ಮಂಜುನಾಥ್ ಶೆರೆವಾಡ್, ಲಕ್ಷ್ಮಣ್ ದೊಡ್ಮನಿ, ಜಿಲ್ಲಾ ಖಜಾಂಚಿ ಪ್ರಕಾಶ್ ಸಿದ್ದಪ್ಪನವರ್, ಜಿಲ್ಲಾ ಸಂಘಟನಾ ಸಂಚಾಲಕರು ಭರತ್ ರಾಜ್ ಅರವೇಡ್, ಲೋಕೇಶ್ ಮ್ಯಾಗೇರಿ, ಹನುಮಂತ ಚಿಲವಾದಿ, ನಿಂಗರಾಜ್ ಅದರಕಂಡಿ, ಸಂಜು ಯಲ್ಲಾಪುರ್, ರೆಹಮಾನ್ ಚಿನಿಕ್ಕಿ, ಪ್ರವೀಣ್ ಬೆಳಗಾಂವ್ಕರ್, ಸಿದ್ದು ಹಾದಿಮನಿ, ದಲಿತ ಮಹಿಳಾ ಒಕ್ಕೂಟದ ಜಿಲ್ಲಾ ಸಂಘಟನಾ ಸಂಚಾಲಕರಾದ ರಾಜೇಶ್ವರಿ ದೊಡ್ಡಮನಿ, ಶಶಿಕಲಾ ತಿಮ್ಮನಪ್ಯಾಟಿ, ಮಹಾದೇವಿ, ನಾರಾಯಣ ಮಾದರ್, ಹನುಮಂತ ಮೊರಬ್, ಪಂಚಯ್ಯ ಪೂಜಾರ್, ಶ್ರೀನಿವಾಸ್ ಅವರಳ್ಳಿ, ಶಶಿಕುಮಾರ್ ರೇವಣಕಿ, ದುರ್ಗಪ್ಪ ಕೊರವರ್ ಹಾಜರಿದ್ದರು. ಈ ಸಂದರ್ಭದಲ್ಲಿ ವಿವಿಧ ದಲಿತ ಸಂಘಟನೆಗಳ ಮುಖಂಡರು ಹಾಗೂ ಪದಾಧಿಕಾರಿಗಳು, ಮಹಿಳಾ ಸದಸ್ಯರು ಉಪಸ್ಥಿತರಿದ್ದರು. ಬನ್ನಿ ಹಾಗಾದರೆ ನೋಡೋಣ, ಧಾರವಾಡದ ಕಲಾಭವನ ಹತ್ತಿರ ಇರುವ ಶ್ರೀ ಅಂಬೇಡ್ಕರ್ ಅವರ ಪುತ್ಥಳಿಗೆ ಯಾರ್ಯಾರು ಮಾಲಾರ್ಪಣೆ ಮಾಡಿದರು, ಯಾವ ಮುಖಂಡರು ಏನೇನು ಮಾತನಾಡಿದರೆ ಬನ್ನಿ ನೋಡೋಣ. ನಿಮ್ಮೊಂದಿಗೆ ನಮ್ಮೊಂದಿಗೆ ಸದಾ ಲಿಂಕ್ನಲ್ಲಿರುತ್ತದೆ ಉದಯ ನ್ಯೂಸನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬರ್ ಆಗಿ. ಬನ್ನಿ ಹಾಗಾದರೆ ನೋಡೋಣ ಏನೇನು ಮಾತಾಡ್ತಾ ಇದ್ದಾರೆ. ಸಂವಿಧಾನ ಅರ್ಪಣೆ ದಿನವನ್ನು ಯಶಸ್ವಿಯಾಗಿ ನಾವು ಧಾರವಾಡ ಜಿಲ್ಲಾ ಸಮಿತಿಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಹಾಗೂ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸದಸ್ಯತ್ವವನ್ನು ಇಂದಿನಿಂದ ಆಂದೋಲನವನ್ನು ಕಾರ್ಯಕ್ರಮವನ್ನು ಚಾಲನೆ ಮಾಡಿದ್ದೇವೆ. ಮತ್ತು ಈ ನಮ್ಮ 1947 ನವೆಂಬರ್ 26ನೇ ತಾರೀಕು ಸಂವಿಧಾನ ಅರ್ಪಿತ ಮಾಡಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿ ಭಾರತೀಯ ಪ್ರತಿ ನಾಗರಿಕರಿಗೂ ಹಾಗೂ ಸರ್ವ ಧರ್ಮ ಸರ್ವ ಬಲಿಗೂ ಕೂಡ ಇದು ಸಂವಿಧಾನವನ್ನು ಎಲ್ಲರಿಗೂ ನ್ಯಾಯಯುತವಾಗಿ ನಮ್ಮ ಸಂವಿಧಾನ ಅರ್ಪಿಸಿದ ಕಾರ್ಯಕ್ರಮ ಆಚರಿಸುತ್ತಿದ್ದೇವೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಜಿಲ್ಲಾ ಸಮಿತಿ ವತಿಯಿಂದ ನಾವು 26 ನವೆಂಬರ್ 2025
ಸಂವಿಧಾನ ಅರ್ಪಿತ ದಿನಾಚರಣೆಯನ್ನು ಮಾಡುತ್ತಿದ್ದೇವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ನಮ್ಮ ದೇಶವು ಭಾರತ ದೇಶ ಪರಕೀಯರ ಕೈಯಲ್ಲಿ ಸಿಲುಕಿ ನಲಿಗಿ ಹೋಗುತ್ತಿದ್ದಾಗ 1947ರಲ್ಲಿ ಅನೇಕ ರಾಷ್ಟ್ರ ಭಕ್ತರು ಇದಕ್ಕೆ ಹೋರಾಟ ಮಾಡಿ 1947 ಆಗಸ್ಟ್ 15 ರಾತ್ರಿ 12 ಗಂಟೆಗೆ ನಮಗೆ ಏನೋ ಒಂದು ಸ್ವಾತಂತ್ರ್ಯ ತಂದುಕೊಟ್ರು. ಆ ಸ್ವಾತಂತ್ರ್ಯ ಬಂದ ನಂತರ ಸಂವಿಧಾನವನ್ನು ರಚನೆ ಮಾಡುವುದು ಭಾಳ ಕ್ಲಿಷ್ಟವಾಗಿತ್ತು. ಅಂಥ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನವನ್ನು ರಚನೆ ಮಾಡುವಂಥ ಒಂದು ಬಲವಾದ ಹೊರೆಯನ್ನು ಹಾಕಿದರು. ಬಾಬಾ ಸಾಹೇಬರು ಎಲ್ಲ ಕಡೆ ಅಡ್ಡಾಡಿ ದೇಶಗಳನ್ನು ಪ್ರವಾಸ ಮಾಡಿ ಎಲ್ಲ ಅರ್ಥ ಮಾಡಿಕೊಂಡು ಸರ್ವಧರ್ಮ ಎಲ್ಲ ಜಾತಿ ಧರ್ಮದವರ ಒಂದು ದೃಷ್ಟಿಯಲ್ಲಿ ಇಟ್ಟುಕೊಂಡು ಸಂವಿಧಾನವನ್ನು ಬರೆದು 1950 ನವೆಂಬರ್ 26ರಂದು ನಮ್ಮ ದೇಶಕ್ಕೆ ಅದನ್ನು ಅರ್ಪಣೆ ಮಾಡಿರ್ತಾರೆ. ಆ ಸಂವಿಧಾನ ಬರೆಯುವಾಗ ಎಲ್ಲ ಜಾತಿ ಧರ್ಮದವರಿಗೆ ಅನುಕೂಲ ಆಗುವ ಹಾಗೆ ಮತ್ತು ವಿಶೇಷವಾಗಿ ಶೋಷಿತ ವರ್ಗದವರಿಗೆ ಅವರ ಅಭಿವೃದ್ಧಿಯನ್ನು ಗಮನದಲ್ಲಿ ಇಟ್ಟುಕೊಂಡು ಅದನ್ನು ರಚನೆ ಮಾಡಿರ್ತಾರೆ. ಅದೇ ರೀತಿ ಮಹಿಳೆಯರಿಗಾಗಿ ವಿಶೇಷ ಸೌಲಭ್ಯ ಕಲ್ಪಿಸಿಕೊಡುವ ಉದ್ದೇಶದಿಂದ ಅವರು ದ ಹಿಂದೂ ಕೋಡ್ ಬಿಲ್ಲನ್ನು ಜಾರಿ ಮಾಡ್ತಾರೆ. ಅದರೊಳಗೆ ಆದರೆ ದ ಹಿಂದೂ ಕೋಡ್ ಬಿಲ್ ಜಾರಿ ಮಾಡುವಾಗ ಅದನ್ನು ಕೆಲವು ವಿರೋಧಿಗಳು ಅಂದರೆ ಮನುಸ್ಮೃತಿಯನ್ನು ಹೊಂದಿದಂಥ ದುಷ್ಕರ್ಮಿಗಳು ಆ ಕರಡು ಪ್ರತಿಯನ್ನು ಸುಟ್ಟು ಹಾಕಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಇದು ತುಂಬ ಅವಮಾನಕರವಾದ ವಿಷಯ ಆಗಿರ್ತದೆ. ಆದರೂ ಬಾಬಾ ಸಾಹೇಬರು ಸೋಲನ್ನು ಒಪ್ಪಿಕೊಳ್ಳದೆ ಅದನ್ನು ನಿರಂತರ ಮುಂದುವರಿಸಿ ಸಂವಿಧಾನದಲ್ಲಿ ಜಾರಿ ಮಾಡಿರ್ತಾರೆ. ಆದ್ದರಿಂದ ನಮ್ಮ ಸಂವಿಧಾನವು ಭಾರತ ದೇಶದ ವಿಧಾನವು ಬಾಬಾ ಸಾಹೇಬರು ರಚಿಸಿದಂಥ ಸಂವಿಧಾನ ಇಡೀ ಜಗತ್ತಿನಲ್ಲಿ ಶ್ರೇಷ್ಠವಾದ ಸಂವಿಧಾನ ಅಂತ ಒಂದು ಹೆಸರನ್ನು ಪಡೆದುಕೊಂಡಿರ್ತದೆ. ಮತ್ತು ಒಂದು ವಿಶಾಲವಾದ ಸರಳ ರೀತಿಯ ಅರ್ಥ ಆಗುವಂಥ ರೀತಿಯಲ್ಲಿ ಬಾಬಾ ಸಾಹೇಬರು ಎಲ್ಲ ಜಾತಿ ಧರ್ಮ ಕುಲಬಾಂಧವರಿಗೆ ಅನುಕೂಲ ಆಗೋ ರೀತಿ ರಚನೆ ಮಾಡಿದ್ದಾರೆ. ಇವತ್ತು ಪ್ರಧಾನಮಂತ್ರಿ ಅಧಿಕಾರ ನಡೆಸಬೇಕಾದಕ್ಕೆ ಸಂವಿಧಾನವೇ ಮೂಲ ಕಾರಣ ಆಗಿರ್ತದೆ. ಇವತ್ತೊಬ್ಬ ಮುಖ್ಯಮಂತ್ರಿ ಅಧಿಕಾರನ ಎಂಜಾಯ್ ಮಾಡಬೇಕಾದಕ್ಕೆ ಸಂವಿಧಾನವೇ ಕಾರಣ ಆಗಿರ್ತದೆ. ಆದ್ದರಿಂದ ಎಲ್ಲರೂ ಸಂವಿಧಾನಕ್ಕೆ ಗೌರವ ನೀಡಿ ತಮ್ಮ ನಿತ್ಯ ಜೀವನವನ್ನು ನಡೆಸಬೇಕು. ಮತ್ತು ಈ ಒಂದು ಸಂದರ್ಭದಲ್ಲಿ ಸಂವಿಧಾನದ ಅರಿವು ಮೂಡಿಸುವ ಸಲುವಾಗಿ ಎಲ್ಲ ಗ್ರಾಮದ ಪ್ರತಿಯೊಂದು ಹಳ್ಳಿಗೆ ಹೋಗಿ ಸಂವಿಧಾನ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಇವತ್ತಿನಿಂದ ಅಂಬೇಡ್ಕರ್ ವಾದ ಜಿಲ್ಲಾ ಸಮಿತಿಯು ಹಮ್ಮಿಕೊಂಡಿದ್ದಂಥ ಈ ಒಂದು ಮೆಸೇಜನ್ನು ನಾವು ಸಾರ್ವಜನಿಕರಿಗೆ ಕಳಿಸ್ಕೊಡ್ತಾ ಇದ್ದೇವೆ. ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಭೀಮ್. ನಾಡಿನ ಸಮಸ್ತ ಜನತೆಗೆ ಸಂವಿಧಾನದ ದಿನಾಚರಣೆಯ ಶುಭಾಶಯಗಳು. ಇವತ್ತು ಏನು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಏನು ಸಂವಿಧಾನವನ್ನು ನೀಡಿದ್ದಾರೆ, ಬಹಳ ಅದ್ಭುತವಾದ ಒಂದು ನಮ್ಮ ಗ್ರಂಥ ಅದು. ಯಾಕಂದ್ರೆ ನಮಗೆ ಪ್ರತಿಯೊಬ್ಬರಿಗೂ ಮನುಷ್ಯನಿಗೆ ಒಂದು ಒಳ್ಳೆ ಶಿಕ್ಷಣ ಆಗ್ಲಿ, ಮೂಲಭೂತ ಸೌಲಭ್ಯಗಳು, ಈ ಮಹಿಳಾ ಸ್ವಾತಂತ್ರ್ಯ ಎಲ್ಲ ವಿಷಯಗಳನ್ನ ಇಡೀ ಕಾನೂನನ್ನ ಅವರು ಇಡೀ ದೇಶದ ಬೇಕಾದಂತ ಅಗತ್ಯ ಇರುವಂತ ಕಾನೂನನ್ನ ನೀಡಿದಂತಹ ಮಹಾನ್ ಚೇತನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು. ಅವರಿಗೆ ನಾವು ಇವತ್ತು ಸ್ಮರಿಸಲಿಕ್ಕೆ ನಮ್ಮ ವಿವಿಧ ದಲಿತ ಸಂಘಟನೆಗಳಿಂದ ಇಲ್ಲಿ ಬಂದಿದ್ದೇವೆ. ನಮ್ಮ ಲಕ್ಷ್ಮಣ್ ದೊಡ್ಡಮನೆ ಅವರ ನೇತೃತ್ವದಲ್ಲಿ ಇವತ್ತು ಈ ಸಂವಿಧಾನ ಎಲ್ಲರಿಗೂ ಸಮರ್ಪಕವಾಗಿ ಮುಟ್ಟಿದೆ. ಸಂವಿಧಾನದಿಂದ ನಾವೆಲ್ಲ ಚೆನ್ನಾಗಿದ್ದೇವೆ, ಆರಾಮಿದ್ದೇವೆ ಅಂತ ಹೇಳಲಿಕ್ಕೆ ಖುಷಿ ಅನಿಸ್ತದೆ. ಯಾಕಂದ್ರೆ ಅವತ್ತು ಬಾಬಾ ಸಾಹೇಬರು ಈ ಸಂವಿಧಾನ ರಚನೆ ಮಾಡಲಿಲ್ಲ ಅಂದ್ರೆ ನಾವು ಇನ್ನೂ ತುಂಬಾ ಶೋಷಣೀಯ ಸ್ಥಿತಿಯಲ್ಲಿ ಇರ್ತಿದ್ವಿ. ಇವತ್ತು ಈ ಮಟ್ಟದಲ್ಲಿ ನಾವು ಸುಧಾರಿಸ್ಕೊಂಡು ಇವತ್ತು ನಮ್ಮದೇ ಆದ ಸ್ವಾವಲಂಬಿ ಜೀವನ ಮಾಡ್ತಾ ಇದ್ದೀವಿ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ. ಹೀಗಾಗಿ ಅವರನ್ನ ಇವತ್ತು ನಾವು ಸ್ಮರಿಸುವಂತ ದಿನ. ಅವರಿಗೆ ಈ ಎಲ್ಲ ನಮ್ಮ ಸ್ನೇಹಿತರ ಬಳಗ ಇವತ್ತು ನಾವು ಸ್ಮರಿಸ್ತಾ ಇದ್ದೇವೆ. ಜೈ ಹಿಂದ್. ಇವತ್ತು ನವೆಂಬರ್ 26 ಸಂವಿಧಾನ ಅರ್ಪಣೆ ದಿನದ ದಿವಸ ಇದು. ಇವತ್ತಿನ ದಿವಸ ಎಲ್ಲರಿಗೂ ಒಂದು ಹೆಮ್ಮೆಯ ವಿಷಯ. ಎಲ್ಲ ನಾಗರಿಕರಿಗೂ ಒಳಗೊಂಡಂತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ನಮ್ಮ ದೇಶಕ್ಕೆ ಅರ್ಪಣೆ ಮಾಡಿದ ದಿವಸ. ಈ ದಿವಸ ಎಲ್ಲಾ ಜನಾಂಗ, ಎಲ್ಲಾ ಸಮುದಾಯ ಎಲ್ಲರಿಗೂ ಅನುಕೂಲವಾಗುವಂತೆ
ಬಾಬಾ ಸಾಹೇಬ್ ಅವರು ಸಂವಿಧಾನವನ್ನು ಅರ್ಪಣೆ ಮಾಡಿದ ದಿವಸ. ಇವತ್ತಿನ ದಿವಸ ಅವರಿಗೆ ನಾವು ಕೋಟಿ ಕೋಟಿ ನಮನ ಸಲ್ಲಿಸಿದ್ರು ಕಡಿಮೆ. ಅದರಂತೆ ಎಲ್ಲ ಸಮಾಜದ ಬಂಧುಗಳನ್ನು ಒಳಗೊಂಡಂತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನು ಅರ್ಪಣೆ ಮಾಡಿದ್ದಾರೆ. ಆ ಸಂವಿಧಾನವನ್ನು ರಕ್ಷಣೆ ಮಾಡುವುದು ನಮ್ಮ ಎಲ್ಲರ ಮೊದಲ ಕರ್ತವ್ಯವಾಗಿದೆ. ಅದರಂತೆ ಅಂಬೇಡ್ಕರ್ ಅವರನ್ನು ನಾವು ನೆನೆಯುತ್ತಾ ಇಂದಿನ ದಿವಸ ನಾವು ಸ್ಮರಿಸುತ್ತೇವೆ. ಅದರಂತೆ ಜೈ ಭೀಮ್. Sa